ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಶುಭ ಮುಂಜಾನೆಯ ಶುಭಾಶಯಗಳನ್ನು ಕೋರ್ತಾ ಕರ್ನಾಟಕ ಸರ್ಕಾರ ಉಪನಿರ್ದೇಶಕ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಯಾದಗಿರಿ ಡಿಸ್ಟಿಕ್ ದ್ವಿತೀಯ PUC ಪೂರ್ವಸಿದ್ಧತಾ ಪರೀಕ್ಷೆ ಜನವರಿ 2025. ಆತ್ಮೀಯ ವಿದ್ಯಾರ್ಥಿಗಳೇ, ಈ ವಿಡಿಯೋದ ಮೂಲಕ ನಿಮಗೆ ಯಾದಗಿರಿ ಡಿಸ್ಟಿಕ್ನಲ್ಲಿ ನಡೆದಿರುವಂತಹ ಒಂದು ಇತಿಹಾಸದ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಸೊ ನಿಮ್ಮ ಡಿಸ್ಟಿಕ್ ಕ್ವಶನ್ ಪೇಪರ್ಗಳನ್ನು ಮತ್ತು ಉಳಿದ ಡಿಸ್ಟಿಕ್ ಕ್ವಶನ್ ಪೇಪರ್ಗಳನ್ನು ತೆಗೆದುಕೊಂಡು ನೀವು ಈ ವಿಡಿಯೋಗಳನ್ನು ನೋಡ್ತಾ ಟ್ಯಾಲಿ ಮಾಡಿದಾಗ ಗೊತ್ತಾಗ್ತದೆ. ಸೊ ಬ್ಲೂಪ್ರಿಂಟ್ ಆಧಾರದ ಮೇಲೆ, ನೀಲನಕ್ಷೆ ಆಧಾರದ ಮೇಲೆ ಯಾವೆಲ್ಲ ಪ್ರಶ್ನೆಗಳಲ್ಲಿ ಕೇಳಿದ್ದಾರೆ ಆ ಡಿಸ್ಟಿಕ್ನಲ್ಲಿ ಮತ್ತು ನಮ್ಮ ಡಿಸ್ಟಿಕ್ನಲ್ಲಿ ಅಂತೇಳಿ ಸ್ವಲ್ಪ ನಾವು ಎಂಕ್ವೈರಿಯನ್ನು ಮಾಡ್ಬೋದು. ವಿಡಿಯೋಗಳನ್ನು ಸ್ಕಿಪ್ ಮಾಡಬೇಡಿ. ದಯವಿಟ್ಟು ಸಂಪೂರ್ಣವಾದಂಥ ಮಾಹಿತಿಯನ್ನು ನೀವು ತೆಗೆದುಕೊಂಡು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ತಯಾರಿಯನ್ನು ಮಾಡ್ಕೊಂಡು ಹೇಳ್ತೀನಿ. ಸೊ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತು ನಮ್ಮದೊಂದು ಚಿಕ್ಕ ಟೆಲಿಗ್ರಾಮ್ ಚಾನಲ್ ಇದೆ, ಆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಆ ಲಿಂಕನ್ನು ಬಳಸ್ಕೊಳ್ಳಿ. ಸೊ ಎಲ್ಲ ಪ್ರಶ್ನೆ ಪತ್ರಿಕೆಗಳ ನೋಟ್ಸನ್ನು ನಾನು ಗ್ರೂಪಲ್ಲಿ ಹಾಕಿರ್ತೀನಿ ಅಂತ ಹೇಳ್ತೀನಿ. ಸೊ ಬನ್ನಿ, ವಿಡಿಯೋ ಹೇಗಿದೆ ಮತ್ತು ಯಾವೆಲ್ಲ ಪ್ರಶ್ನೆಗಳು ಬಂದಿವೆ ಅಂಥೇಳಿ ಇಲ್ಲಿ ನೋಡ್ಕೊತಾ ಹೋಗೋಣ. ನಾವು ಕೊಟ್ಟಿರುವ ಸರಿಯಾದವನ್ನು ಆರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಪ್ರತಿಪಾದನೆ: ಇಂಡಿಯಾ ಎಂಬ ಪದವು ಇಂಡೋಸ್ ಎಂಬ ಗ್ರೀಕ್ ಪದದಿಂದ ಬಂದಿದೆ. ಬಿ ಕಾರಣ: ಉಪಖಂಡದ ಪ್ರಮುಖ ನದಿಯಾದ ಸಿಂಧೂ ನದಿಗೆ ಈ ಪದವನ್ನು ಬಳಸಲಾಗಿದೆ. ಆಯ್ಕೆಗಳನ್ನು ನೋಡಿ. ಎ ಸರಿಯಾಗಿದೆ, ಬಿ ತಪ್ಪಾಗಿದೆ, ಎ ತಪ್ಪಾಗಿದೆ, ಬಿ ಸರಿಯಾಗಿದೆ, ಎ ಬಿ ಎರಡೂ ಸರಿಯಾಗಿವೆ, ಆದರೆ ಎದ ವಿವರಣೆ ಇಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಉತ್ತರ ಡಿ, ಎ ಬಿಗಳೆರಡೂ ಸರಿಯಾಗಿವೆ ಹಾಗೂ ಬಿ ಏನ ಸರಿಯಾದ ವಿವರಣೆಯಾಗಿದೆ. ಹೌದ್ರಿ, ಉಪಖಂಡ ನದಿಯಾದಂತಹ ಯಾವುದು ಅಂತಂದರೆ ಸಿಂಧೂ ನದಿಗೆ ಈ ಪದವನ್ನು ಇಂಡಸ್ ಅಂತೇಳಿ ಇಂಗ್ಲೀಷರು ಕರೆದ್ರು. ಹೌದಾ? ಸಿಂಧೂ ಜನರ ಪ್ರಧಾನ ದೇವತೆ ಅಂದರೆ ಅದು ಮಾತೃದೇವತೆ. ಗುಪ್ತ ಶಕೆ ಯಾವಾಗ ಆರಂಭ ಆಗ್ತದೆ? ಸಾಮಾನ್ಯ ಶಕ ವರ್ಷ 320ರಲ್ಲಿ ಗುಪ್ತ ಶಕೆ ಆರಂಭ ಆಗ್ತದೆ. ಪದ್ಮಾವತಿ ಎಂಬ ಗ್ರಂಥವನ್ನು ಬರೆದವರು ನೋಡ್ರಿ, ಚಾಂದ್ ಬರ್ದಾಯಿ ಪೃಥ್ವಿರಾಜ ರಾಸು ಅಂತ ಬರೀತಾನೆ. ಅಮೀರ್ ಖುಸ್ರು ಭಾರತದ ಗಿಣಿ ಅಂತ ಕರಿತೀವಿ. ಮಲ್ಲಿಕ್ ಮುಹಮ್ಮದ್ ಜೈಸಿ ಏನ್ ಮಾಡ್ತಾನೆ ಅಂದ್ರೆ ಪದ್ಮಾವತಿ ಎಂಬ ಗ್ರಂಥವನ್ನ ಬರಿತಾನೆ. ಈ ಕೆಳಗಿನ ಯಾವ ಪ್ರಾಂತ್ಯಗಳು ಭಾರತೀಯ ಒಕ್ಕೂಟಕ್ಕೆ ಸೇರಲು ನಿರಾಕರಿಸಿದವು? ಎಲ್ಲವೂ ಸಹ ಏನಾಗಿದೆ, ಭಾರತ ಒಕ್ಕೂಟಕ್ಕೆ ಸೇರಲು ನಿರಾಕರಿಸಿದವು. ಹೈದರಾಬಾದ್, ಕಾಶ್ಮೀರ್, ಜುನಾಗಢ ಅಂತ ಹೇಳ್ತೀವಿ. ಸೂತ್ರ ಎಲ್ಲವೂ ಅಂತ ಹೇಳ್ತೀವಿ. ಇನ್ನು ಬಿಟ್ಟ ಸ್ಥಳವನ್ನ ನೋಡ್ರಿ. ಸೊ ಆರ್ಯರ ಬುಡಕಟ್ಟುಗಳನ್ನ ಜನಗಳು ಅಂತ ಹೇಳಿ ಕರಿತಾ ಇದ್ರು. ಹೌದಾ? ಇನ್ನು ರಾಷ್ಟ್ರಕೂಟರ ರಾಜ ಲಾಂಛನ ಅಂದ್ರೆ ಅದು ಗರುಡ. ಆದಿಲ್ ಶಾಹಿ ಮನೆತನದ ಸ್ಥಾಪಕ ಯೂಸುಫ್ ಮೊಹಮ್ಮದ್ ಆದಿಲ್ ಶಾಹಿ ಅಂತ ಹೇಳ್ತೀವಿ. ಭಾರತದಲ್ಲಿ ಥಿಯೋಸಾಫಿಕಲ್ ಸೊಸೈಟಿಯನ್ನು ಸ್ಥಾಪಿಸಿದವರು ಅನಿ ಬೆಸೆಂಟ್ ಅವರು. ಶಿವಪುರ ಧ್ವಜ ಸತ್ಯಾಗ್ರಹ ಅಧ್ಯಕ್ಷೆಯನ್ನ ವಹಿಸಿದವರು ಟಿ ಸಿದ್ಧಲಿಂಗಯ್ಯ ಅಂತ ಹೇಳ್ತೀನಿ. ವಿದ್ಯಾರ್ಥಿಗಳೇ, ನೀವು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿಲ್ಲ ಅಂತಂದ್ರೆ ನಿಮಗೆ ಪ್ಲೇ ಲಿಸ್ಟಲ್ಲಿ ಸಿಗ್ತವೆ. 1ನೇ ಮಾದರಿ ಪ್ರಶ್ನೆ ಪತ್ರಿಕೆ, 2ನೇ ಮಾದರಿ ಪ್ರಶ್ನೆ ಪತ್ರಿಕೆ, 3ನೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾನು ಏನು ಮಾಡಿದ್ದೀನಿ ಅಂತಂದರೆ ಉತ್ತರ ಸಹಿತವಾಗಿ ಅಲ್ಲಿ ಕೊಟ್ಟಿದ್ದೀನಿ. ಪ್ಲೇ ಲಿಸ್ಟ್ಗೆ ಹೋಗಿ ಆ ವಿಡಿಯೋಗಳು ಸಿಗ್ತವೆ, ಅವುಗಳನ್ನು ನೋಡಿಕೊಂಡು ಆ್ಯನ್ಯುವಲ್ ಎಕ್ಸಾಮ್ ತಯಾರಿಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮುಂದಕ್ಕೆ ಹೋಗೋಣ. ಹೊಂದಿಸಿ ಬರೆಯಿರಿ. ಯಾವೆಲ್ಲ ಪ್ರಶ್ನೆಗಳು ಕೇಳಿದ್ದಾರೆ ಅಂತ ನೋಡ್ರಿ. ಪಾಂಚೌ ಅಂತಂದ್ರೆ ಚೀನಾ ದೇಶದ ಜನರಲ್ ಅಂತ ಕರಿತೀವಿ. ಯಾಕಂದ್ರೆ ಉತ್ತರಗಳನ್ನು ನಾನು ಪಕ್ಕದಲ್ಲಿ ಕೊಟ್ಟಿದ್ದೀನಿ ನೋಡಿ. ಕಲ್ಲಣ್ಣನ ರಾಜತರಂಗಿಣಿ ಗ್ರಂಥ, ಅಕ್ಬರ್ ದಿನ್ ಇಲಾಯಿ ಧರ್ಮ, ರಾಜಾ ರಾಮ್ ಮೋಹನ್ ರಾಯ್ ಭಾರತೀಯ ಪುನರುಜ್ಜೀವನದ ಉಷಾತಾರೆ, ದಾದಾಬಾಯಿ ನವರಜಿ ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಂತ ಹೇಳ್ತಾರೆ. ಏನು ಹೇಳ್ತಾರೆ ಅಂದ್ರೆ ಭಾರತದ ಸಂಪತ್ತೆಲ್ಲ ಹನಿ ಹನಿಯಾಗಿ ಇಂಗ್ಲೆಂಡ್ ದೇಶಕ್ಕೆ ಹರಿದು ಹೋಯ್ತೇಳೆ ಅಂತೇಳಿ ಒಂದು ಸೋರಿಕೆ ಸಿದ್ಧಾಂತವನ್ನು ಹೊರಡಿಸ್ತಾರೆ. ಸೊ ಇವು ಏನಂತಂದ್ರೆ ಹೊಂದಿಸಿ ಬರೀ. ಆದರೆ ಇನ್ನು ಒಂದು ಅಂಕದ ಪ್ರಶ್ನೆಗಳನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ ನೋಡ್ರಿ. ಏನು ಶಾತವಾಹನರ ರಾಜಧಾನಿ ಯಾವುದಾಗಿತ್ತು? ಪ್ರತಿಷ್ಠಾನ ಅಥವಾ ಪೈಠಾನ, ಎರಡರಲ್ಲಿ ಒಂದು ಉತ್ತರ ಬರೆದ್ರೆ ನಿಮಗೆ ಒಂದು ಅಂಕ ಸಿಗ್ತದೆ. ಸೊ ಮುಂದುವರೆದಂತೆ ಶಕಯುಗದ ಸ್ಥಾಪಕರು ಯಾರಂದ್ರೆ ಕಾನಿಷ್ಕನ ಕಾಲದಲ್ಲಿ ಶಕ ಪ್ರಾರಂಭ ಆಗ್ತದೆ. ಮೊಹಮ್ಮದ್ ಬಿನ್ ತುಗ್ಲಕನ ಮೊದಲ ಹೆಸರು ಅಂದರೆ ಜೂನಾ ಖಾನ್. ದಸ್ತಕಗಳು ಎಂದರೆ ನಿಮ್ಮ ನೆನಪಿರ್ಲಿ, ಈ ಜಹಾಂಗೀರ್ನ ಕಾಲದಲ್ಲಿ ಅವನ ಹೆಂಡತಿ ಏನಪ್ಪಾ ಅಂತಂದ್ರೆ ಈ ದಸ್ತಕಿ ನೋಡ್ರಿ. ಇತಿಹಾಸ ಕೆಲವರು ಸರ್ ಬಹಳ ಕಷ್ಟಕರ ಓದುವುದು. ಇಂಗ್ಲಿಷರು ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಮೊಘಲರ ಅರಸ ಯಾರು ಜಹಾಂಗೀರ್ನ ಹತ್ರ ಹೋಗ್ತಾರೆ, ಆವಾಗ ಅವನು ಅನುಮತಿ ಕೊಡೋದಿಲ್ಲ, ಆದರೆ ಅವನ ಹೆಂಡತಿ ಕೊಡ್ತಾಳೆ. ಕಮಟ ಮೂಲಕ ಅವನ ಹೆಂಡತಿ ಯಾರಂತೇಳಿ ನಂಗೆ ತಿಳಿಸಿ. ಇಂಗ್ಲಿಷರಿಗೆ ಬಂಗಾಳದಲ್ಲಿ ತೆರಿಗೆ ರಹಿತ ವ್ಯಾಪಾರಕ್ಕಾಗಿ ನೀಡಿದ ಪರವಾನಗಿ ಪತ್ರವನ್ನು ನಾವು ದಸ್ತಕಗಳು ಅಂತ ಕರಿತೀವಿ. ಯಾವ ಘಟನೆ ಕರ್ನಾಟಕ ಜಲಿಯನ್ ವಾಲಾಬಾಗ್ ಎಂದು ಪ್ರಸಿದ್ಧಿಯಾಗಿದೆ. ವಿದುರಾಸ್ತವದಲ್ಲಿ ನಡೆದಿರುವಂತಹ ಒಂದು ಘಟನೆ ಚಿಕ್ಕಬಳ್ಳಾಪುರದಲ್ಲಿ ಬರ್ತದೆ. ಸುವರ್ಣ ಧ್ವಜವನ್ನು ಅಲ್ಲಿ ಹಾರಿಸಲಾಗ್ತದೆ. ಬಹಳಷ್ಟು ಜನ ಸೇರಿರ್ತಾರೆ. ಪೊಲೀಸರು ಲಾಠಿ ಚಾರ್ಜ್ ಮಾಡಿದಾಗ ಗುಂಡಿನ ಚಕಮಕಿಯನ್ನು ನಡೆದಾಗ 30 ಜನ ಅಸುನೀಗ್ತಾರೆ. ಹೀಗಾಗಿ ಒಂದು ಕರ್ನಾಟಕದಲ್ಲಿ ಜಲಿಯನ್ ವಾಲಾಬಾಗ್ ಎಂಬ ಒಂದು ಘಟನೆಯನ್ನು ಪ್ರಸಿದ್ಧಿಯಾಗಿದೆ. ಸೊ ಎಷ್ಟು ನಿಮಗೆ ಒಂದು ಅಂಕದಲ್ಲಿ 5 ಅಂಕ, ಬಿಟ್ಟ ಸ್ಥಳದಲ್ಲಿ 5 ಅಂಕ, ಹೊಂದಿಸಿ ಬರಲಿ 5 ಅಂಕ, ಬಹು ಆಯ್ಕೆಯಲ್ಲಿ 5 ಅಂಕ. ಸೊ ಒಟ್ಟು ನಿಮಗೆ ಇಲ್ಲಿ ಸರಳವಾಗಿ 20 ಅಂಕಗಳನ್ನು
ನೀವು ಈ ಪಡೆದಂತಾಯಿತು. ಇನ್ನು 2 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ಗಮನಿಸ್ತಾ ಹೋಗೋಣ ನಾವು. ನೋಡಿ, ಇತಿಹಾಸ ಕಾಲ ಮತ್ತು ಇತಿಹಾಸ ಪೂರ್ವಕಾಲ ನಡುವಿನ ವ್ಯತ್ಯಾಸ ಅಂದ್ರೆ ಏನು? ಇತಿಹಾಸ ಕಾಲ ಪೂರ್ವಕಾಲ ಅಂತಂದ್ರೆ ಲಿಖಿತ ಆಧಾರಗಳು ಲಭ್ಯವಿಲ್ಲದ ಕಾಲವನ್ನು ಇತಿಹಾಸ ಪೂರ್ವಕಾಲ ಅಂತೀವಿ. ಇತಿಹಾಸ ಕಾಲ ಅಂದ್ರೆ ಲಿಖಿತ ಮೂಲಾಧಾರಗಳು ಲಭ್ಯವಿರುವ ಕಾಲವನ್ನು ಇತಿಹಾಸ ಕಾಲ ಅಂತ ಕರಿತೀವಿ. ಹಳೆಯ ಶಿಲಾಯುಗದ ಅರ್ಥ ಅಂದ್ರೆ ಒಂದೇ, ಪ್ಯಾಲಿಯೋಲಿಥಿಕ್ ಶಿಲಾಯುಗದ ಅರ್ಥ ಒಂದೇ. ಹಳೆಯ ಅಂದ್ರೆ ಪ್ಯಾಲಿಯೋ, ಶಿಲಾಯುಗ ಅಂದ್ರೆ ಲಿಥಿಕ್. ಸಿಂಧೂ ಜನರ ಶವ ಸಂಸ್ಕಾರ ಪದ್ಧತಿಯನ್ನ ತಿಳಿಸಿ. ಸಿಂಧೂ ಜನರ ಶವ ಸಂಸ್ಕಾರ ಪದ್ಧತಿಯವರು ದಹನ ಪದ್ಧತಿ, ಹೂಳುವ ಪದ್ಧತಿಯನ್ನ ಒಂದು ಶವ ಸಂಸ್ಕಾರ ಪದ್ಧತಿಯಾಗಿ ಮಾಡ್ಕೊಂಡಿದ್ರು. ವೈದಿಕ ಕಾಲದಲ್ಲಿ ರಾಜನಿಗೆ ಆಡಳಿತ ಸಹಾಯ ಮಾಡುತ್ತಿದ್ದ 2 ರಾಜಕೀಯ ಸಂಸ್ಥೆಗಳು ಯಾವುವು ಅಂತಂದ್ರೆ ಸಭಾ ಮತ್ತು ಸಮಿತಿ. ಸಭಾ ಅಂದ್ರೆ ಹಿರಿಯರ ಗುಂಪು, ಸಮಿತಿ ಅಂದ್ರೆ ಪರಿಣಿತರ ಗುಂಪು ಅಂತ ಹೇಳ್ತೀವಿ. ಇನ್ನು ಮುಂದುವರೆದಂತೆ ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ಕಾನಿಷ್ಕನು ಕೈಗೊಂಡ 2 ಪ್ರಮುಖ ಕ್ರಮಗಳು ಅಂತಂದ್ರೆ ಬೌದ್ಧ ಧರ್ಮಕ್ಕೆ ರಾಜಾಶ್ರಯನ ನೀಡಲಾಗಿತ್ತು ಮತ್ತು ಇದನ್ನು ಬೌದ್ಧ ಭಿಕ್ಷುಗಳಿಗೆ ವಿಸ್ತರಿಸಲಾಗಿತ್ತು. 2 ವಿಹಾರಗಳು ಮತ್ತು ಮಠಗಳನ್ನು ಭಿಕ್ಷುಗಳ ಉಪಯೋಗಕ್ಕಾಗಿ ಕಟ್ಟಲಾಗಿತ್ತು ಅಂತ ಹೇಳ್ತಾರೆ. ಇನ್ನು 22 ಕಾಳಿದಾಸನ ಪ್ರಮುಖ ಮಹಾಕಾವ್ಯಗಳು ಅಂತಂದ್ರೆ 1 ರಘುವಂಶ, 2 ಕುಮಾರ ಸಂಭವ. ಹರ್ಷವರ್ಧನನ ತಂದೆ ಯಾರು ಅಂತಂದ್ರೆ ಪ್ರಭಾಕರ್ ವರ್ಧನ್, ತಾಯಿ ಯಶೋಮತಿ ಅಂತ ಹೇಳ್ತೀವಿ. ಇನ್ನು ಶಿವಾಜಿ ಸಂಗ್ರಹಿಸಿದ 2 ತೆರಿಗೆಗಳು ಅಂತಂದ್ರೆ ಅವು 1 ಚೌತ್ ತೆರಿಗೆ, 1 ಸರ್ದೇಶ್ ಮುಖಿ ಅಂತ ಹೇಳ್ತೀವಿ. ಮೊನ್ನೆ ಬಿಟ್ಟಂತ ಒಂದು ಪುರುಷದತ್ತ ಪರೀಕ್ಷೆಯಲ್ಲಿ ಈ ಪ್ರಶ್ನೆಗಳು ಬಂದಿವೆ. ಸೊ ನೋಡ್ಕೊಂತ ಹೋಗಿ. ಇನ್ನು ಅಕ್ಬರ್ ರಾಜಧಾನಿಗಳು ಯಾವುವು ಅಂತ ಕಮೆಂಟ್ ಮೂಲಕ ತಿಳಿಸಿ. ಚಿಕ್ಕ ದೇವರಾಜ ಒಡೆಯರ ಯಾವುದಾದ್ರೂ 2 ಬಿರುದುಗಳನ್ನು ತಿಳಿಸಿ. ಪಾಶ್ಚಾತ್ಯ ಸಾಹಿತ್ಯ ಬಗ್ಗೆ ಮೆಕಾಲೆ ಅಭಿಪ್ರಾಯವೇನು ಅಂತ ಕೇಳಿದ್ದಾರೆ. ಮೈಸೂರಿನ 2 ಪ್ರಮುಖ ಕಮಿಷನರ್ ಕಬ್ಬನ್ ಮತ್ತು ಮಾರ್ಕ್ ಬೌರಿಂಗ್ ಅಂತ ಹೇಳ್ತೀವಿ. ಯಾರಾದರೂ 2 ತೀವ್ರಗಾಮಿಗಳು. ಯಾರು ತೀವ್ರಗಾಮಿಗಳು? ಲಾಲಾ ಬಂಗಾಧರ ತಿಲಕ್, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್. ಹೌದಾ? ಸೊ ಈ ರೀತಿಯಾದಂಥ 2 ಅಂಕದ ಪ್ರಶ್ನೆಗಳನ್ನ ನೀವು ಇಲ್ಲಿ ಗಮನಿಸ್ತಾ ಹೋದ್ರಿ. ಇನ್ನು ಭಾಗ ಸಿ ಅನ್ನು ನೋಡಿ, ಒಟ್ಟು ನಿಮ್ಗೆ ಇಲ್ಲಿ 2 ಪ್ರಶ್ನೆಗಳಿಗೆ 5 ಅಂಕೆ ಉತ್ತರವನ್ನ ಬರಿತಾ ಹೋಗಬೇಕಾಗ್ತದೆ. ಸೊ ಯಾವೆಲ್ಲ? ಚೋಳರ ರಾಮಾಯಣ ವರ್ಣಿಸಿ, ಹೊಯ್ಸಳರ ವಾಸ್ತುಶಿಲ್ಪ ಪ್ರಮುಖ ಲಕ್ಷಣಗಳನ್ನು ಬರೆಯಿರಿ, ಶಂಕರಾಚಾರ್ಯ ಜೀವನ ಮತ್ತು ಬೋಧನೆ ವಿವರಿಸಿ, ಪ್ಲಾಸ್ಟಿಕ್ ಅಂದ ಕಾರಣ ಮತ್ತು ಪರಿಣಾಮವನ್ನು ತಿಳಿಸಿ. ಅದೇ ರೀತಿ 10 ಅಂಕದ ಪ್ರಶ್ನೆಗಳಲ್ಲಿ ನೀವು 2 ಬರೀಬೇಕು. ಬುದ್ಧನ ಜೀವನದ ಬೋಧನೆಗಳನ್ನು ಚಿತ್ರಿಸಿ, ಅಲ್ಲಾವುದ್ದೀನ್ ಖಿಲ್ಜಿ. ಒಟ್ಟು 4 ಆಯ್ಕೆಗಳು. ಇನ್ನು ಸ್ವಾತಂತ್ರ್ಯ ಕಾರಣವಾದ ಪರಿಣಾಮಗಳನ್ನು ತಿಳಿಸಿ. ಆಧುನಿಕ ನಿರ್ಮಾತ್ರ, ಮೈಸೂರು ನಿರ್ಮಾತ್ರ ಅಂತ ಹೇಗೆ ಕರೀತಾರೆ ಅಂತೇಳಿ ಒಟ್ಟು 4 ನೀವು ಬಿಡಿಸಿದಾಗ ನಿಮ್ಗೆ ಇಲ್ಲಿ ಗೊತ್ತಾಗ್ತದೆ. ಇನ್ನು ಕಾಲಾನುಕ್ರಮವನ್ನು ಬರೀರಿ ಅಂತಂದಾಗ ನಾನು ಬರ್ದೀನಿ. ಮೊದಲು ಡಿ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆಗ್ತದೆ ಸಾಮಾನ್ಯ ಶಕ ಪೂರ್ವರ್ಷ 324ರಲ್ಲಿ. 2ನೇದಾಗಿ 1ನೇ ಪಾಣಿಪತ್ ಕದನ ನಡೀತದೆ. ಯಾರ್ಯಾರು ನಡೀತದೆ ಅಂತೇಳಿ ನಾನು ಕಮೆಂಟ್ ಮೂಲಕ ತಿಳಿಸಬೇಕು. ಸಾಮಾನ್ಯ ಶಕ 1526ರಲ್ಲಿ. ಇನ್ನು 3ನೇದ್ದೇ ಸಿ ಸೈಮನ್ ಆಯೋಗ ಕಮಿಷನ್ 1927ರಲ್ಲಿ ಬರ್ತದೆ. 1919ರ ಕಾಯ್ದೆ ತಿದ್ದುಪಡಿ ಆ ಒಂದು ಸಮಾವೇಶವನ್ನು ಮಾಡಲಿಕ್ಕೆ. ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ನಿಮಗೆಲ್ಲ ಆಲ್ರೆಡಿ 1ನೇದು. ಇನ್ನು ಕೊನೆಗೆ ಬರೋದೇ ಮೈಸೂರು ರಾಜ್ಯದ ಕರ್ನಾಟಕ ಎಂದು ಮರುನಾಮಕರಣವನ್ನು ಮಾಡಲಾಗ್ತದೆ 1973ರಲ್ಲಿ. ಇನ್ನು ಸೂಚನೆಗಳಿಗೆ ಅನುಸಾರವಾಗಿ ನೀವೇನು ಮಾಡಬೇಕು ಅಂತಂದರೆ ನಕ್ಷತೆಯಲ್ಲಿ ಒಂದು ನಕ್ಷೆಯನ್ನು ಕೊಟ್ಟಿರ್ತಾರೆ. ಆ ನಕ್ಷೆಗೆ ಸಂಬಂಧಿಸಿದಂಥ ಕೆಲವು ಸ್ಥಳಗಳನ್ನು ನಿಮಗೆ ಬಿಡಿಸಲಿಕ್ಕೆ ಹೇಳ್ತಾರೆ. ಸೊ ನಕ್ಷೆಯನ್ನು ಗಮನಿಸಿದಾಗ ನೋಡ್ರಿ, ಪಾಟ್ಲಿಪುತ್ರ, ಆಗ್ರಾ, ಕಲ್ಕತ್ತಾ, ಶ್ರೀರಂಗಪಟ್ಟಣ, ದಂಡಿ ಇವೆಲ್ಲವೂ ಎಲ್ಲೆಲ್ಲಿ ಬರ್ತವೆ ಅಂತೇಳಿ ನೀವು ಗುರುತಿಸಿದಾಗ ನಿಮಗೆ 5 ಅಂಕ ಅಲ್ಲಿ ಕೊಡ್ತಾರೆ. ಇನ್ನು 5 ಅಂಕ ಸ್ಥಳಗಳನ್ನು ವಿವರಣೆ ಕೊಡಬೇಕು. ಕೊನೆಯದು ಪಾಟಲಿಪುತ್ರ ಗಂಗಾ ನದಿಯ ದಡದ ಮೇಲಿರುವ ಇದು ಪ್ರಸ್ತುತ ಪಾಟ್ನಾ ಎಂದು ಕರೆಯಲ್ಪಡುವ ಬಿಹಾರ ರಾಜ್ಯದ ರಾಜಧಾನಿಯಾಗಿದೆ. ಮಗಧ ಸಾಮ್ರಾಜ್ಯ ಮೌರ್ಯರ ಮತ್ತು ಉತ್ತರ ರಾಜಧಾನಿಯಾಗಿತ್ತು. ಇನ್ನು ಆಗ್ರಾ ಇದು ಉತ್ತರ ಪ್ರದೇಶದಲ್ಲಿ ಯಮುನಾ ನದಿಯ ದಂಡೆಯ ಮೇಲಿದೆ. ಇದನ್ನು ಸಿಕಂದರ್ ಲೋಧಿಯು ನಿರ್ಮಿಸಿಕೊಂಡನು. ಇದು ಮೊಘಲ ರಾಜಧಾನಿಯಾಗಿತ್ತು. ತಾಜ್ ಮಹಲ್ ಆಗ್ರಾದಲ್ಲಿ ಅತ್ಯಂತ ಪ್ರಮುಖ ಸ್ಮಾರಕವಾಗಿದೆ ಅಂತ ಹೇಳ್ಬೋದು ನಾವು. ಇನ್ನು ಮುಂದಿಂದು ಕಲ್ಕತ್ತಾ ಯಾರಿಗೂ ಗೊತ್ತಿಲ್ಲ, ಬ್ರಿಟಿಷರ ಒಂದು ಸ್ಥಳ. ಹುಗ್ಲಿ ನದಿಯ ದಡದಲ್ಲಿ ಇದು ಪಶ್ಚಿಮ ಬಂಗಾಳದ ರಾಜಧಾನಿ ಆಗಿತ್ತು. ಭಾರತದಲ್ಲಿ ಇದು ಬ್ರಿಟಿಷರ ಪ್ರಥಮ ರಾಜಧಾನಿ. ಕಲ್ಕತ್ತಾ ಸಮೀಪ ಒಂದು ಬೇಲೂರು ಎಂಬಲ್ಲಿ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಠವನ್ನು ಸ್ಥಾಪಿಸಿದರು. ಇನ್ನು ಮುಂದೆ ಬರ್ತೀನಿ ನಾನು. ಶ್ರೀರಂಗಪಟ್ಟಣ ಇದು ಮಂಡ್ಯ ಜಿಲ್ಲೆಯಲ್ಲಿ ಇದೆ. ಇದು ಆರಂಭಿಕ ಮೈಸೂರು ಒಡೆಯರು ಹೈದರ್ ಅಲಿ ಟಿಪ್ಪು ಸುಲ್ತಾನ್ ರಾಜಧಾನಿಯಾಗಿತ್ತು. ದರಿಯಾ ದೌಲತ್ ಅರಮನೆ ಮತ್ತು ಶ್ರೀರಂಗನಾಥ ದೇವಾಲಯ ಇಲ್ಲಿ ಕಂಡುಬರುವ ಪ್ರಮುಖ ಸ್ಮಾರಕಗಳಾಗಿವೆ. ಇನ್ನು ಕೊನೆಗೆ ಬರೋದು ದಂಡಿ. ಇದು ಗುಜರಾತಿನ ಪಶ್ಚಿಮ ತೀರದಲ್ಲಿದೆ. ಮಹಾತ್ಮ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ ಚಳವಳಿ ಇಲ್ಲಿಂದೇ ಆರಂಭವಾಗಿತ್ತು ಅಂತ ಹೇಳಿ ನೀವೆಲ್ಲ ಈ ರೀತಿ ಬರೆದಾಗ ನಿಮಗೆ 10 ಅಂಕ ಸರಳವಾಗಿ ಸಿಗ್ತವೆ. ಸೊ ಅಲ್ಲಿ 20 + 4 ಕಾಲಾನುಕ್ರಮ 10 ಒಟ್ಟು ನಿಮಗೆ 35 ಅಂಕಗಳು ಸರಳವಾಗಿ ಒಂದು ಪ್ರಶ್ನೆ ಪತ್ರಿಕೆ ನೋಡಿದಾಗ 40 ಅಂಕಗಳನ್ನು ಪಡಿತೀರಿ ಅಂತ ಹೇಳ್ತೀನಿ. ಸೊ ಇದಿಷ್ಟು ಯಾದಗಿರಿ ಡಿಸ್ಟಿಕ್ನಲ್ಲಿ ಕೇಳಿರುವಂಥ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಯಾಗಿತ್ತು. ಇನ್ನು ನಿಮಗೆ ಬೇಕಾಗಿರುವಂಥ ಯಾವುದಾದ್ರೂ ಪ್ರಶ್ನೆ ಪತ್ರಿಕೆಯ ಕ್ವಶನ್ಗಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ, ಅವುಗಳಿಗೆ ಉತ್ತರವನ್ನು ನಾನು ವಿಡಿಯೋ ಮೂಲಕ ತಿಳಿಸ್ತೀನಿ ಅಂತ ಹೇಳ್ತೀನಿ. ಸೊ ವಿಡಿಯೋ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆದರೆ ಲೈಕ್ ಕೊಡಿ, ನಿಮ್ಮ ಸ್ನೇಹಿತರು ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ
ನಿಮಗೆ ಈ ಲಾಂಗ್ ಪ್ರಶ್ನೆಗಳ ಉತ್ತರವನ್ನು ಮತ್ತೊಂದು ವಿಡಿಯೋದಲ್ಲಿ ಕೊಡ್ತೀನಿ ಅಂತ ಹೇಳ್ತೀನಿ. ಸೊ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.